ಗೋ ಸಾಗಾಣಿಕೆಯನ್ನ ಮಾಡಿದ್ರೆ, ಗೋ ಹತ್ಯೆಗೆ ಅಕ್ರಮವಾಗಿ ಜಾನುವಾರುಗಳನ್ನ ಮಾರಾಟವನ್ನ ಮಾಡಿದ್ರೆ ದಕ್ಷಿಣ ಕನ್ನಡ ಪೊಲೀಸರಿಂದ ಈಗ ಕಠಿಣ ಕ್ರಮವನ್ನ ಈಗ ತೆಗೆದುಕೊಳ್ತಾ ಇದ್ದಾರೆ. ಮನೆ ಹಾಗೂ ದನದ ಕೊಟ್ಟಿಗೆಯನ್ನ ಜಪ್ತಿ ಮಾಡಿದ್ದಾರೆ ಈಗ ಪೊಲೀಸರು. ಬಂಟ್ವಾಳದ ಸರಪ್ಪಾಡಿ ಗ್ರಾಮದ ಭೋಜಮೂಲ್ಯ ಎಂಬುವರ ಮನೆಯನ್ನ ಸೀಸ್ ಮಾಡಿದ್ದಾರೆ. 2 ಅಂತಸ್ತಿನ ಮನೆ ಹಾಗೂ ದನದ ಕೊಟ್ಟಿಗೆಯನ್ನ ಸೀಸ್ ಮಾಡಿದ್ದಾರೆ. ಡಿಸೆಂಬರ್ 13ರಂದು ಬಂಟ್ವಾಳದಿಂದ ತೆಕ್ಕಾರು ಕಡೆಗೆ ಗೋ ಸಾಗಾಟ ಮಾಡ್ತಾ ಇದ್ದುದು ಪತ್ತೆಯಾಯಿತು. ಗೋ ಹತ್ಯೆಗೆ ಅಕ್ರಮವಾಗಿ ಜಾನುವಾರುಗಳ ಮಾರಾಟ ಮಾಡಿರುವಂಥದ್ದು ಬಯಲಾಗಿದ್ದರಿಂದ ಈಗ ದಕ್ಷಿಣ ಕನ್ನಡ ಪೊಲೀಸರು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಆಯಿತು, ಅಲ್ಲಿ ಏನಾದರೂ ಗೋವುಗಳಿದ್ರಂದ್ರೆ ಅವುಗಳಿಗೆ ಮೇವು ಹಾಕೋ ಕೆಲಸ ಯಾರು ಮಾಡ್ತಾರೆ? ಕಾನ್ಸ್ಟೇಬಲ್ ಮಾಡ್ತಾರಾ? ಯಾರು ನೋಡ್ಕೊಳ್ತಾರೆ? ಸೀಸ್ ಏನೋ ಮಾಡಿಬಿಟ್ರಿ. ಒಳಗಡೆಗಿರೋದು ಹಸುಗಳಿಗೆ ಏನು ತಿನ್ನಕ್ಕೆ ಹಾಕ್ಬೇಕಲ್ಲ, ಅಥವಾ ಎಲ್ಲ ಸಾಗಿಸ್ಬಿಟ್ಟಿದ್ರ ಅವರು? ಏನಪ್ಪ ಸೀಸ್ ಅಂತೂ ಮಾಡಿದ್ದೀರಾ, ಕಥೆ ಏನು? ಹಸುಗಳಿದ್ರೆ ಈಗ ದನದ ಕೊಟ್ಟಿಗೆನೂ ಕೂಡ ನೀವು ಜಪ್ತಿ ಮಾಡಿದ್ದೀರಾ ಅಂತಿದ್ದೀರಾ. ದನದ ಕೊಟ್ಟಿಗೆ ಎಲ್ಲ ಇದ್ವಾ? ದನ ಇಲ್ವಾ? ಓಕೆ, ಮಾಡಿದ್ದಾರೆ, ಗುಡ್ಡು. ಯಾರೂ ಕೂಡ ಈ ರೀತಿ ಮಾಡಬೇಡಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಕೇಸ್ ಬಗ್ಗೆ ಸುಕ್ಪಾಲ್? ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈ ರೀತಿಯಾದಂತಹ ಕೆಲವೊಂದು ಪ್ರಕರಣಗಳನ್ನು ಈಗಾಗಲೇ ಮಾಡಿದ್ದಾರೆ. ಬಂಟ್ವಾಳ ತಾಲೂಕಿನ ಸರಪಾಡಿ ಗ್ರಾಮದ ಭೋಜಮೂಲ್ಯ ಎಂಬುವರು ಆ ಮನೆಯನ್ನ ಈಗ ಸದ್ಯಕ್ಕೆ ಸೀಸ್ ಮಾಡಿರುವಂತದ್ದು. ಇವರು ಗೋಹತ್ಯೆಗೆ ಅಕ್ರಮವಾಗಿ ಜಾನುವಾರು ಮಾರಾಟ ಮಾಡ್ಲಿಕ್ಕೆ ಯತ್ನಿಸಿದ್ರು. ಈ ಕಳೆದ 13ನೇ ತಾರೀಕಿಗೆ ಬಂಟ್ವಾಳದ ಉಳಿ ಗ್ರಾಮದ ತೆಕ್ಕಾರು ರಸ್ತೆಯಲ್ಲಿ ಗೋವನ್ನ ಸಾಗಾಟ ಮಾಡ್ತಾ ಇದ್ರು ಗೂಡ್ಸು ಆಟೋದಲ್ಲಿ. ಅಲ್ಲಿನ ಸ್ಥಳೀಯ ನಿವಾಸಿ ಶ್ರೀಧರ್ ಪೂಜಾರಿ ಎಂಬುವರು ಇದನ್ನ ಸಾಗಾಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ವಾಹನವನ್ನ ತಡೆದು ಪರಿಶೀಲನೆ ಮಾಡಿದಾಗ ಇದು ಯಾವುದೇ ಪರವಾನಗಿ ಇಲ್ಲದೆ ಸಾಗಾಟ ಮಾಡ್ತಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇದನ್ನ ಗೋಮಾಂಸಕ್ಕಾಗಿ ಬಳಕೆ ಮಾಡ್ಲಿಕ್ಕೆ ಕೊಂಡೋಗ್ತಿರುವಂತದ್ದನ್ನ ಅವರು ಆ ವೇಳೆ ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಆರೋಪಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತರಾಗಿರುವಂತ ಭೋಜಮೂಲ್ಯರವರ ಒಂದಂತಸ್ತಿನ ಮನೆ ಹಾಗೂ ಜಾನುವಾರನ್ನ ಕೂಡಿ ಹಾಕಿಟ್ಟ ಅಂತ ಕೊಟ್ಟಿಗೆಯನ್ನ ಈಗ ಸದ್ಯಕ್ಕೆ ಪೊಲೀಸರು ಜಪ್ತಿ ಮಾಡಿರುವಂತದ್ದು. ವಾರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮನೆ ಹಾಗೂ ದನದ ಕೊಟ್ಟಿಗೆಯನ್ನು ಜಪ್ತಿ ಮಾಡಿದಾರಂತೆ. ಅದರೊಳಗೆ ದನ ಇದ್ರಂದ್ರೆ ಕಾನ್ಸ್ಟೇಬಲ್ ಹೋಗ್ಬಿಟ್ಟು ಮೇವು ಹಾಕಬೇಕು, ಅಥವಾ ಸ್ಥಳೀಯ ಯಾರಿಗಾದ್ರೂ ಹೇಳ್ತಾರೆ ಹೋಗಿ ಮೇವು ಹಾಕಿ ಅಂತೇಳಿ. ಅವ್ರು ಮೇವು ಹಾಕ್ತಾರೋ ಇಲ್ಲೋ ಪಾಪ, ಹಸುಗಳ ಕತೆ ಏನೋ ಗೊತ್ತಿಲ್ಲ. ಅಥವಾ ಎಲ್ಲ ಹಸುಗಳನ್ನು ಇವರು ಕೂಡ ಗೋಹತ್ಯೆಗೋಸ್ಕರ ಕಳಿಸಿದ್ರಾ ಏನು ಅಂತ ಹೇಳಿ. ಕಳಿಸುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತಲ್ಲಿ ಗೊತ್ತಿಲ್ಲ. ಈಗ ಪೊಲೀಸರಂತೂ ಜಪ್ತಿ ಮಾಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ.